ಹಲೋ ಗೈಸ್, ಈ ವಿಡಿಯೋದಲ್ಲಿ ಬಂದು ನೀವು KSRTC ಬಸ್ಸು ಮಿನಿಯೇಚರ್ ಮಾಡಲ್ ಹೆಂಗೆ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಫಸ್ಟು ನಿಮ್ಗೆ ಮಾಡೋಕ್ಕೆ ಬಂದು ಈ ಥರ ಒಂದು ಚೇಸಿಸ್ ಮಾಡೋಕ್ಕಂದರೆ ಬಸ್ಸಿನ ಕೆಳಗಿನ ಪಾರ್ಟ್ ಮಾಡೋಕ್ಕೆ ಬಂದು ಚೇಸಿಸ್ ಅಂತಾರಲ್ಲ, ಅಂದರೆ ಚಾರ್ಸಿ ಮಾಡೋಕ್ಕೆ ಬಂದು ಈ ಥರ ನಿಮಗೆ ವುಡ್ ಪೀಸ್ ಬೇಕಾಗುತ್ತೆ. ಇವಾಗ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದು ನೋಡಿ, ಈ ಥರ ಕಟ್ ಮಾಡ್ಕೊಬೇಕು. ಈ ಥರ ಇದ್ದರೆ ಅದು ಮುಂದೆದು ಫ್ರಂಟ್ ಆ್ಯಕ್ಸಲು, ಇದು ಬ್ಯಾಕ್ ಆ್ಯಕ್ಸಲು ಮತ್ತು ಈ ಥರ ನಿಮಗೆ ಚೇಸಿಸ್ ಬಂದು ಈ ಥರ ಒಂದು ವುಡ್ ಬೇಕಾಗಿದೆ. ಈ ಥರ ಕ್ಲೀನಾಗಿ ಮೆಜರ್ಮೆಂಟ್ ಎತ್ಕೊಂಡು ಆಣಿನ ಬಂದು ಆಣಿ ಹೊಡಿಬೇಕು. ಇದಕ್ಕೆ ಅದು 2 ವುಡ್ ಪೀಸ್ನ ಬಂದು ಈ ಥರ ನೀವು ಸೆಟ್ ಮಾಡ್ಕೊಬೇಕು ಕೆಳಗಡೆ. ಈ ಥರ ಇವಾಗ ನೋಡ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ. ಈ ಥರ ಇದು ಬಂದು ಚಾರ್ಸಿ ಪಾರ್ಟು ಕೆಳಗಡೆ ಈ ಥರ ಬಾಕ್ಸ್ ಟೈಪಾಗಿ ಬರಬೇಕು ಅದು. ಮತ್ತು ಇವಾಗ ನೀವು ನೋಡ್ತಾ ಇರೋದು ಬಂದು ಇದು ಸನ್ಬೋರ್ಡ್ ಶೀಟು. ಇದು ಬಂದು ರೌಂಡಾಗಿ ಏನಕ್ಕೆ ಕಟ್ ಮಾಡ್ಕೊಂಡಿರೋದು ಅಂದರೆ ಇದು ಬಂದು ವೀಲ್ ಮಾಡೋಕ್ಕೆ, ಅಂದರೆ ಬಸ್ ಟೈರ್ ಮಾಡೋಕ್ಕೆ. ಇದು 3.5 ಸೆಂಟಿಮೀಟ್ರು ಈ ಥರ ಕ್ಲೀನಾಗಿ ಕಟ್ ಮಾಡ್ಕೊಬೇಕು ರೌಂಡಾಗಿ. ಫಸ್ಟು ಕಾಂಪಾಸಲ್ಲಿ ರೌಂಡ್ ಮಾಡಿಬಿಟ್ಟು ಮತ್ತೆ ಕ್ಲೀನಾಗಿ ಶೇಪಾಗಿ ರೌಂಡಾಗಿ ಕಟ್ ಮಾಡ್ಕೊಬೇಕು. ಈ ಥರ ಜಾಸ್ತಿ ಪೀಸ್ ಕಟ್ ಮಾಡಿಕೊಂಡ್ರೆ ನಿಮಗೆ ಬಂದು ಟೈರ್ ಮಾಡೋಕ್ಕೆ ಬಂದು ಯೂಸ್ ಆಗುತ್ತೆ. ಈ ಥರ ಇವಾಗ ನೋಡ್ತಾ ಇದ್ದೀನಿ ನೋಡಿ. ಈ ಥರ ಇದು ಬಂದು ಫುಲ್ಲು ಕ್ಲೀನಾಗಿ ಪೇಸ್ಟ್ ಮಾಡ್ಕೊಬೇಕು, ಒಂದ್ರ ಮೇಲೆ ಒಂದು ಕ್ಲೀನಾಗಿ. ಸ್ವಲ್ಪ ಟೈರ್ ಸೈಜಿಗೆ ಬರಬೇಕು, ಸ್ವಲ್ಪ ದಪ್ಪ ಬರಬೇಕು. ಅದಕ್ಕೆ ಒಂದು 7 ಪೀಸ್ ತನಕ ಕಟ್ ಮಾಡಬೇಕು ಒಂದೇ ಥರ. 3.5 ಸೆಂಟಿಮೀಟ್ರು ನೀವು ನೋಡ್ಬೋದು ನೋಡಿ ವಿಡಿಯೋದಲ್ಲಿ. ಮತ್ತು ಅದು ಬಂದು ರಬ್ಬಿಂಗ್ ಏನಕ್ಕೆ ಮಾಡ್ತಾಯಿದೆ ಅಂದರೆ ಕ್ಲೀನಾಗಿ ಶೇಪ್ ಆಗಿರಬೇಕಲ್ಲ, ಅದಕ್ಕೆ ಸ್ಯಾಂಡ್ ಪೇಪರ್ ಎತ್ಕೊಂಡು ರಬ್ಬಿಂಗ್ ಮಾಡ್ಕೊಬೋದು ನೀವು. ಈ ಥರ ರಬ್ಬಿಂಗ್ ಮಾಡೋದ್ರಿಂದ ಬಂದು ನಿಮಗೆ ಸೈಜ್ ಬಂದು ಕ್ಲೀನಾಗಿ ಬರುತ್ತೆ ಮತ್ತು ಕ್ಲೀನಾಗಿ ಕಾಣಿಸುತ್ತೆ. ಟೈರು ಸಾಫ್ಟಾಗಿರುತ್ತೆ ಮತ್ತು ಕ್ಲೀನಾಗಿರುತ್ತೆ. ಇದಾದ್ಮೇಲೆ ಬಂದು ಇವಾಗ ನೀವು ನೋಡ್ತಾ ಇರೋದು ನೋಡಿ, ಈ ಥರ ಚಿಕ್ಕ ಬೇರಿಂಗ್ ಸಿಗುತ್ತೆ ನೋಡಿ. ಈ ಥರ ಬೇರಿಂಗ್ ಇರೋದ್ರಿಂದ ಬಂದು ವೀಲ್ ಬಂದು ಮೂವ್ ಆಗೋಕ್ಕೆ ಯೂಸ್ ಆಗುತ್ತೆ. ಬೇರಿಂಗ್ ಹಾಕೋದ್ರಿಂದ ಬಂದು ವೀಲ್ ಸುತ್ತುತ್ತಲ್ಲ, ಅದಕ್ಕೆ ಇದು ಬೇರಿಂಗ್ ಯೂಸ್ ಮಾಡ್ತೀವಿ. ಈ ಬೇರಿಂಗ್ನ ಬಂದು ಕ್ಲೀನಾಗಿ ಸೆಂಟ್ರಲ್ಲಿ ಫಿಕ್ಸ್ ಮಾಡ್ಕೊಬೇಕು. ಟೈಟಾಗಿ ಒಳಗೆ ಬಂದು ಫಿಕ್ಸ್ ಮಾಡ್ಕೊಂಡು ಗಮ್ ಹಾಕ್ಬಿಡಿ, ಗ್ಲೂ ಹಾಕ್ಬಿಡಿ. 743 ಗ್ಲೂ ಅಂತ ಬರುತ್ತೆ, ಅದೇ ಯೂಸ್ ಮಾಡಿರೋದು ಇದಕ್ಕೆಲ್ಲ. ಮತ್ತು ಇವಾಗ ಏನಕ್ಕೆ ನೋಡಿ ರೌಂಡ್ ಏನಕ್ಕೆ ಹಾಕಿರೋದಂದರೆ ಇದು ಬಂದು ಟೈರ್ ಶೇಪ್ ಮಾಡೋಕ್ಕೆ. ಇವಾಗ ನೋಡ್ಬೋದು ಹಿಂದ್ಗಡೆ ಬಂದು ಬೇರಿಂಗ್ ಹಾಕಿದ್ದೀನಿ, ಮುಂದ್ಗಡೆ ಬಂದು ಈ ಥರ ರೌಂಡ್ ಏನಕ್ಕೆ ಡ್ರಾ ಮಾಡ್ಕೊಂಡಿರೋದಂದರೆ ಅದು ಬಂದು ಟೈರ್ ಶೇಪ್ ಬರೋಕ್ಕೆ, ಅಂದರೆ ಟೈರ್ ಥರ ಬರುತ್ತೆ. ಇವಾಗ ನೋಡ್ಬೋದು ನೀವು, ಆ ಥರ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ನೀವು ನೋಡ್ತಾ ಇರೋದು ನೋಡಿ, ಈ ಥರ 7 ಪೀಸ್ ಬೇಕಾಗುತ್ತೆ. 7 ಪೀಸ್ ಇದ್ರೇ ಒಂದು ಟೈರ್ ಮಾಡೋಕ್ಕಾಗೋದು. ಇದು ಬಂದು ಎಲ್ಲ ಜೋಡಿಸ್ಬಿಟ್ಟು ಕ್ಲೀನಾಗಿ ಗಮ್ ಹಾಕಬೇಕು. ಈ ಥರ ಮಾಡೋದ್ರಿಂದ ಬಂದು ನಿಮ್ಗೆ ಟೈರ್ ಸೈಜ್ ಬಂದು ದಪ್ಪ ಸಿಗುತ್ತೆ. ಈಗ ನೋಡ್ಬೋದು ಈ ವಿಡಿಯೋದಲ್ಲಿ ನೋಡಿ. ಈಗ ಈ ಥರ ನೀವು ಜೋಡಿಸ್ಕೊಬೇಕು, ಒಂದ್ರ ಮೇಲೆ ಒಂದು ಕ್ಲೀನಾಗಿ ಶೇಪಾಗಿ ಒಂದೇ ಥರ ಇರಬೇಕು. ಇದು ಬಂದು ಏನಕ್ಕೆ ಡ್ರಾ ಮಾಡ್ಕೊಂಡಿರೋದು ಅಂದರೆ ಟೈರ್ ಶೇಪ್ ಬರೋಕ್ಕೆ. ಈ ಥರ 2 ಸೆಂಟಿಮೀಟ್ರಿಗೆ ಬಂದು ರೌಂಡ್ ಹಾಕೊಬೇಕು. ಆವಾಗಲೇ ನಿಮ್ಗೆ ಟೈರ್ ಶೇಪ್ ಬರುತ್ತೆ. ಒಳಗೆ ಟೈರ್ ಹೆಂಗಿರುತ್ತೋ ಅದು ಬಸ್ ಟೈರು, ಆ ಥರ ಶೇಪಿಗೆ ಕಟ್ ಮಾಡ್ಕೊಬೇಕು. ಈ ಥರ 2 ಸೆಂಟಿಮೀಟ್ರಿಗೆ ರೌಂಡ್ ಹಾಕ್ಬಿಟ್ಟು ಇವಾಗ ಕಟ್ ಮಾಡಿದ್ಮೇಲೆ ಬಂದು ನಿಮಗೆ ಈ ಥರ ಗೊತ್ತಾಗುತ್ತೆ ನೋಡಿ. ಈ ಥರ ರೌಂಡಿಗೆ ಶೇಪ್ ಕಟ್ ಮಾಡ್ಕೊಬೇಕು. ಈ ಥರ ಕಟ್ ಮಾಡ್ಕೊಂಡು ಮತ್ತೆ ಜೋಡಿಸ್ಬೇಕು. 2 ಸೆಂಟಿಮೀಟ್ರಿಗೆ ಬಂದು ಕಟ್ ಮಾಡ್ಕೊಬೇಕು ಇದನ್ನು. ಇವಾಗ ಕಟ್ ಮಾಡಿರೋದು ನಾನು ಬಂದು ಇದ್ರ ಮೇಲೆ ಇವಾಗ ತೋರಿಸ್ತಾಯಿದ್ದು ನೋಡಿ, ಇದ್ರ ಮೇಲೆ ಪೇಸ್ಟ್ ಮಾಡ್ಕೊಂಬಿಡ್ಬೇಕು. ಆವಾಗಲೇ ಅದು ಟೈರ್ ಶೇಪ್ ಬರುತ್ತೆ. ಮತ್ತು ಇವಾಗ ನೀವು ರಬ್ಬಿಂಗ್ ಮಾಡಿದ್ಮೇಲೆ ನೋಡಿ ಟೈರ್ ಶೇಪ್ ಬಂದೈತೆ ನೋಡಿ, ಈ ಥರ ಕಾಣ್ತದೆ. ಇದು ಬಂದು ಸ್ಯಾಂಡ್ ಪೇಪರ್ ಎತ್ಕೊಂಡು ಕ್ಲೀನಾಗಿ ಸೈಡಲ್ಲಿ ಟೈರ್ ಶೇಪಿಗೆ ರಬ್ಬಿಂಗ್ ಮಾಡ್ಕೊಬೇಕು. ಅಂದರೆ ಕ್ಲೀನಾಗಿ ಬ್ರಷ್ ಥರ ಮಾಡಬೇಕು, ಅಂದರೆ ಉಜ್ಜಬೇಕು ಸ್ವಲ್ಪ. ಇದು ಮಾಡುವಾಗ ಬಂದು ಕ್ಲೀನಾಗಿ ಮಾಡಿ, ಆವಾಗಲೇ ನಿಮಗೆ ಟೈರ್ ಶೇಪ್ ಸಿಗೋದು. ಕ್ಲೀನಾಗಿ ರಬ್ ಮಾಡ್ಕೊಬೇಕು ಟೈರ್ ಶೇಪಿಗೆ. ಇವಾಗ ನೀವು ನೋಡ್ತಾ ಇರೋದು ಬಂದು ಇದು ಫ್ರಂಟ್ ಟೈರು 2 ಈ ಥರ ನಿಮ್ಗೆ ಬರುತ್ತೆ. ಬಸ್ ಟೈರು ಫ್ರಂಟ್ ಟೈರ್. ಇದು ಹಿಂದ್ಗಡೆ ಬಂದು ಬೇರಿಂಗ್ ಇರಬೇಕು, ಮುಂದ್ಗಡೆ ಬಂದು ಈ ಥರ ಟೈರ್ ಶೇಪಿಗೆ ಇರಬೇಕು. ಮತ್ತು ಟೈರಲ್ಲಿ ಮಾರ್ಕಿಂಗ್ ಇರುತ್ತೆ. ಅದು ಹೆಂಗೆ ಮಾಡೋದಂದರೆ ಇವಾಗ ನಾನು ನೋಡ್ತಾ ಇದ್ದೀನಿ ನೋಡಿ, ಈ ಥರ ಹಳೆ ಸಿಮ್ ಕಾರ್ಡ್ ಇರುತ್ತಲ್ಲ, ಅದು ಬಂದು ಲೈಟಾಗಿ ಹಂಗೆ ಪ್ರೆಸ್ ಮಾಡ್ಕೊಂಡು ಹೋದರೆ ನಿಮಗೆ ಟೈರಲ್ಲಿ ಒಂದು ಶೇಪ್ ಇರುತ್ತೆ ಮೇಲ್ಗಡೆ. ಆ ಥರ ಒಂದು ಲೈನ್ ಥರ ಇರುತ್ತೆ ಟೈರಲ್ಲಿ. ಹೊಸ ಟೈರಲ್ಲಿ, ಬಸ್ ಟೈರಲ್ಲೂ ಇರುತ್ತೆ. ಆ ಟೈರಲ್ಲಿ ಹೆಂಗೆ ಇವಾಗ ನೋಡ್ಬೋದು ನೋಡಿ, ಈ ಥರ ಬರುತ್ತೆ. ಅದು ಪ್ರೆಸ್ ಮಾಡ್ಕೊಂಡು ಹೋದರೆ ಈ ಥರ ನಿಮಗೆ ಶೇಪ್ ಬರುತ್ತೆ. ಮಾಡುವಾಗ ಬಂದು ಕೇರ್ಫುಲ್ಲಾಗಿ ಮಾಡಿ, ಆವಾಗಲೇ ಕ್ಲೀನಾಗಿ ಒಂದು ಶೇಪ್ ಬರುತ್ತೆ. ಜಾಸ್ತಿ ಹೊತ್ತಾಗೋದ್ರೂ ಅದು ಕಟ್ಟಾಗ್ಬಿಡುತ್ತೆ. ಕ್ಲೀನಾಗಿ ಮಾಡ್ಕೊಳ್ಳಿ. ಈ ಥರ ನಿಮ್ಗೆ ಶೇಪ್ ಬಂದಮೇಲೆ ಅದು ಕರೆಕ್ಟಿಗೆ ಟೈರ್ ಥರ ಕಾಣಿಸುತ್ತೆ. ಇವಾಗ ನೆಕ್ಸ್ಟ್ ಬಂದು ಬ್ಯಾಕ್ ಟೈರ್ಗೆ ಏನಕ್ಕಂದರೆ ಇವಾಗ ನೋಡ್ತಾ ಇದ್ದೀನಿ ನೋಡಿ, ಈ ಥರ 2 ವೀಲಲ್ಲಿ ಈ ಥರ ಕಟ್ ಮಾಡ್ಕೊಬೇಕು. ಅಂದರೆ 2 ರೌಂಡಲ್ಲಿ ಈ ಥರ ಕಟ್ ಮಾಡ್ಕೊಂಡು ಒಂದು ರೌಂಡಲ್ಲಿ ಮಾತ್ರ ಜಾಸ್ತಿ ಒಂದು ಸರ್ಕಲ್ ಥರ ಹಾಕೊಬೇಕು. ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀನಿ ನೋಡಿ, ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡ್ರೆ ಅದು ಬ್ಯಾಕ್ ಟೈರ್ ಬಂದು ಸ್ವಲ್ಪ ಅದು ಚೇಂಜಸ್ ಬರುತ್ತೆ. ಫ್ರಂಟ್ ಟೈರ್ಗಿಂತ ಬ್ಯಾಕ್ ಟೈರ್ ಸ್ವಲ್ಪ ಒಳಗಿರೋ ಥರ ಇರುತ್ತೆ. ಅಂದರೆ ಸೆಂಟ್ರಲ್ ಗ್ಯಾಪ್ ಬಂದು ಸ್ವಲ್ಪ ದೊಡ್ಡದಾಗಿರುತ್ತೆ. ಅದಕ್ಕೆ ಈ ಥರ ಮಾಡ್ಕೊಳ್ಳಿ.
ಇವಾಗ ನೀವು ನೋಡ್ತಾ ನೋಡಿ, ಈ ಥರ ಸೆಂಟ್ರಲ್ಲಿ ಮಾರ್ಕ್ ಹಾಕಿರೋದು ಮಾತ್ರ ಕಟ್ ಮಾಡ್ಕೊಂಬಿಡಿ. ಇವಾಗ ನೋಡ್ಬೋದು ನೋಡಿ, ಈ ಥರ ಸೆಂಟ್ರಲ್ ಕ್ಲೀನಾಗಿ ರೌಂಡ್ ಶೇಪಾಗಿ ಕಟ್ ಮಾಡ್ಕೊಂಬಿಡಿ. ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ. ಸ್ವಲ್ಪ ಏನಾದ್ರು ಕಟ್ ಆಯ್ತು ಅಂದರೆ ಅದು ಫುಲ್ ವೇಸ್ಟ್ ಆಗಿಬಿಡುತ್ತೆ. ಅದಾದಮೇಲೆ ಬಂದು ಈ ಥರ ನೀವು ಒಂದ್ರ ಮೇಲೆ ಒಂದು ಬಂದು ಜೋಡಿಸ್ಕೊಂಡು ಟೈರ್ ಶೇಪಿಗೆ ಬರುತ್ತೆ ನೋಡಿ. ಈ ಥರ ಕ್ಲೀನಾಗಿ ಗಮ್ ಹಾಕಿ ಗ್ಲೂ ಹಾಕಿ ಬಂದು ಪೇಸ್ಟ್ ಮಾಡಿಬಿಡಿ. ಕರೆಕ್ಟಾಗಿರಬೇಕು, ಒಂದೇ ಥರ ಇರಬೇಕು, ರೌಂಡ್ ಶೇಪಲ್ಲಿ ಇರಬೇಕು. ಇವಾಗ ರಬ್ಬಿಂಗ್ ಆದಮೇಲೆ ಬಂದು ಈ ಥರ ಇರುತ್ತೆ. ನೀವು ಶಾಂಡ್ ಪೇಪರ್ ಇಟ್ಕೊಂಡು ಕ್ಲೀನಾಗಿ ಸೈಡಲ್ಲೆಲ್ಲ ರಬ್ಬಿಂಗ್ ಮಾಡ್ಕೊಂಬಿಡಿ. ಅವಾಗ ನಿಮಗೆ ಟೈರ್ ಶೇಪ್ ಬರುತ್ತೆ, ಒಂಥರ ಬಲ್ಜಾಗಿರೋ ಥರ ಬರುತ್ತೆ. ಟೈರ್ ಶೇಪ್ ನೋಡಿರ್ಬೋದು ನೀವು ಬಸ್ಸಿಗೆ. ಇದು ಬಂದು ಹಿಂದ್ಗಡೆ 2 ಟೈರ್ ಇದು ಮತ್ತು ಇನ್ನೊಂದು ಸೇರಿಸಿದ್ರೆ 2 ಟೈರ್ ಆಗುತ್ತಲ್ಲ. ಬಸ್ಸಿಗೆ ಬಂದು ಹಿಂದ್ಗಡೆ 2 ಟೈರ್ ಇರುತ್ತೆ, ಅದಕ್ಕೆ 2 ಟೈರ್ ಮಾಡ್ಕೊಂಡಿರೋದು ನಾನು. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾರ್ಟಲ್ಲಿ ನಿಮ್ಗೆ ಬಂದು ಇನ್ನೂ ಫುಲ್ ಡೀಟೇಲ್ಸ್ ಬರುತ್ತೆ.